ರಾಘವ್, ಬಿಜೆಪಿ ಇಸ್ ಆಲ್ವೇಸ್ ಫಿಲ್ಡ್ ವಿತ್ ಶಾಕ್ಸ್ ಅಂಡ್ ಸರ್ಪ್ರೈಸಸ್ ಅಂತ ನಾವು ಏನ್ ಹೇಳ್ತೀವಿ, ಬಹುಶಃ ಅದು ಈಗಲೂ ಕೂಡ ಈ ಪಟ್ಟಿ ರಿಲೀಸ್ ಅಲ್ಲಿ ಪ್ರೂವ್ ಆಗಿರುವಂತದ್ದು. ವೆರಿ ಸರ್ಪ್ರೈಸಿಂಗ್ಲಿ ತೇಜಸ್ವಿನಿ ಅನಂತ್ ಕುಮಾರ್ಗೆ ಟಿಕೆಟ್ ಅನೌನ್ಸ್ ಆಗದೆ ಇರುವಂತದ್ದು, ಅದು ಕೂಡ ಮೊದಲನೆಯ ಹಂತದಲ್ಲಿ. ಇನ್ನೇನು 26ಕ್ಕೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿನ ಇರುವಂತದ್ದು. ಯಾಕೆಂದ್ರೆ ಎರಡನೇ ಹಂತದಲ್ಲಿ ಕರ್ನಾಟಕದ ಚುನಾವಣೆ 18ನೇ ತಾರೀಕು ಮತ್ತು 23ನೇ ತಾರೀಕು ಮೂರನೇ ಹಂತದಲ್ಲಿ. ಸೊ ಮೊದಲನೆಯ ಹಂತದಲ್ಲೇ ಬರೋದ್ರಿಂದ 18ನೇ ತಾರೀಕು. ಸೊ ಹಾಗಾಗಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಹೊರಬಡಬೇಕಾದಂತಹ ಚಾನ್ಸಸ್ ತುಂಬಾ ಇತ್ತು. ಈಗಾಗಲೇ ಲಿಸ್ಟ್ ನ ನೋಡೋದಾದ್ರೆ ಮೊದಲನೆಯ ಹಂತದಲ್ಲಿ ಇರುವಂತಹ ಬಹುತೇಕ ಕ್ಷೇತ್ರಗಳ ಪಟ್ಟಿ ಹೆಸರು, ಅಭ್ಯರ್ಥಿಗಳ ಹೆಸರು ರಿಲೀಸ್ ಮಾಡಲಾಗಿದೆ. ಆದ್ರೆ 3 ಹೆಸರುಗಳನ್ನ ಬಿಟ್ಟು, ಒಂದು ಮಂಡ್ಯ, ಮತ್ತೊಂದು ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದ್ದು. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ಗೆ ಯಾಕೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂತಹ ಸಂಶಯ ಈಗ ಉದ್ಭವ ಆಗ್ತಾ ಇದೆ. ಯಾಕೆಂದ್ರೆ ಬೆಂಗಳೂರು ಉತ್ತರದಿಂದ ಈಗಾಗಲೇ ಡಿ.ವಿ. ಸದಾನಂದ ಗೌಡರ ಹೆಸರು ಎಲ್ಲೋ ಒಂದು ಕಡೆ ಶಂಕೆ ವ್ಯಕ್ತವಾಗಿತ್ತು. ಈಗಾಗಲೇ ನಾನು ಟಿಕೆಟ್ ಅನೌನ್ಸ್ಮೆಂಟ್ ಮುಂಚೆ ಹೇಳ್ತಾ ಇದ್ದೆ, ಒಂದು ವೇಳೆ ಏನಾದರೂ ದೇವೇಗೌಡರು ಬೆಂಗಳೂರು ಉತ್ತರದಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋದಾದ್ರೆ ನನ್ನನ್ನ ಸೀಟ್ ಬದಲಾಯಿಸಿ ಅಂತ ಡಿ.ವಿ. ಸದಾನಂದ ಗೌಡರು ಕೇಳಿದ್ರು. ಆದ್ರೆ ಇಡೀ ಕರ್ನಾಟಕದಿಂದ 2 ಹೆಸರು ಒಂದು ಕಡೆಯಿಂದ ಬಿಜೆಪಿಯ ಸ್ಟೇಟ್ ಕೋರ್ ಕಮಿಟಿಗೆ ಹೋಗಿರುತ್ತೆ. ಅದು ಒಂದು ಹೆಸರು ತೇಜಸ್ವಿನಿ ಅನಂತ್ ಕುಮಾರ್, ಮತ್ತೊಂದು ಹೆಸರು ತೇಜಸ್ವಿ ಸೂರ್ಯ. ಈಗಾಗಲೇ ಈ ಹಿಂದೆ ಬೆಂಗಳೂರಿನಲ್ಲಿ ಜಯನಗರ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಕೇಳಿದಂತಹ ಯುವ ನಾಯಕ. ಒಂದು ಕಡೆಯಿಂದ ಆರ್ ಅಶೋಕ್ ತೇಜಸ್ವಿನಿ ಅನಂತ್ ಕುಮಾರ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರದು ಅನ್ನುವಂತಹ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ. ಆದ್ರೆ ಇದನ್ನ ಹೊರತುಪಡಿಸಿ ಕೂಡ ಸ್ಟೇಟ್ ಸೆಲೆಕ್ಷನ್ ಕಮಿಟಿಯಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಫೈನಲೈಸ್ ಆಗುತ್ತೆ. ಅವರು ಜೆಎಸ್ಎಸ್ ಸುತ್ತೂರು ಮಠದ ಸ್ವಾಮೀಜಿಗಳನ್ನ ಭೇಟಿ ಮಾಡ್ತಾರೆ. ನಾನು ಸಕಲ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದೀನಿ, ಬಿಜೆಪಿ ನಾಯಕರು ನನ್ನ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನಿನ್ನೆ ನಡೆದಂತಹ ಮತ್ತು ಮೊನ್ನೆ ನಡೆದಂತಹ ಕೇಂದ್ರ ಸಿಇಸಿ ಚರ್ಚೆಯಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಪ್ರಬಲ ಪಾತ್ರವನ್ನ ವಹಿಸೋದಿಲ್ಲ. ಆದ್ರೆ ಇವತ್ತು ಹೊರಗಡೆ ಬರುವಂತಹ ಪಟ್ಟಿಯಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಇರೋದಿಲ್ಲ. ಸೊ ಇದರ ಹಿಂದಿನ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ, ಒಂದು ಕಡೆಯಿಂದ ಪರಿವಾರ ರಾಜಕಾರಣವನ್ನ ತೆಗಳ್ತಾನೆ ಬಂದಿರುವಂತಹ ಬಿಜೆಪಿ ಈಗ ಮತ್ತೆ ಅನಂತ್ ಕುಮಾರ್ ಅವರ ಉತ್ತರಾಧಿಕಾರಿ ಆಗಿರುವಂತಹ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಅನ್ನ ನೀಡಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನ ವ್ಯಕ್ತಪಡಿಸಿದೆ. ಒಂದು ಕಡೆಯಿಂದ ಆರ್ಎಸ್ಎಸ್ ನಿಂದ ದತ್ತಾತ್ರೇಯ ಹೊಸಬಾಳೆ ಮತ್ತು ಇತರೆ ಪ್ರಮುಖರು ತೇಜಸ್ವಿನಿ ಅನಂತ್ ಕುಮಾರ್ಗೆ ಮಣೆ ಹಾಕಿದ್ರು ಕೂಡ ಸಂತೋಷ್, ಕರ್ನಾಟಕದ ಸಹ ಸಂಘಟನಾ ಮಂತ್ರಿ ಏನಿದ್ದಾರೆ, ಅವರು ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕಾ ಅನ್ನುವಂತಹ ಪ್ರಶ್ನೆಗಳನ್ನ ಉದ್ಭವ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ಪರ್ಯಾಯ ನಾಯಕರು ಯಾರು ಅಂತ ಕೇಳೋದಾದ್ರೆ ಯಾರನ್ನಾದ್ರೂ ನಾವು ನಿಲ್ಲಿಸಿ ಗೆಲ್ಲಿಸಬಹುದು. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಇಟ್ ಈಸ್ ಬಿಜೆಪಿ ಬ್ಯಾಷನ್ ಅನ್ನುವಂತಹ ಒಂದು ಕ್ಷೇತ್ರ ಅನ್ನೋದನ್ನ ಮೀಟಿಂಗ್ ನಲ್ಲಿ ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ ನನ್ನ ಸೋರ್ಸಸ್ ನನಗೆ ಖಚಿತಪಡಿಸ್ತಾ ಇರುವಂತದ್ದು ರಾಘವ್. ಇನ್ನು ಬೇರೆ ಕ್ಷೇತ್ರಗಳನ್ನ ನೋಡೋದಾದ್ರೆ ನಾನು ಆಗ್ಲೇ ಹೇಳಿದ್ದೆ, ಬೇರೆ ಒಂದಿಷ್ಟು ಸುದ್ದಿವಾಹಿನಿಗಳಲ್ಲಿ ಊಹಾಪೋಹದ ಸುದ್ದಿಗಳು ಬರ್ತಾ ಇತ್ತು. ಸಿಟ್ಟಿಂಗ್ ಎಂಪಿಗಳಿಗೆ ಟಿಕೆಟ್ ಕಟ್ ಆಗ್ಬಿಡುತ್ತೆ, ಅವರಿಗೆ ಟಿಕೆಟ್ ನೀಡೋದಿಲ್ಲ, 3 ರಿಂದ 4 ಜನ ಎಂಪಿಗಳಿಗೆ ಈ ಸತಿ ಟಿಕೆಟ್ ಇಲ್ಲ ಅನ್ನುವಂಥದ್ದು. ಆದ್ರೆ ಕರ್ನಾಟಕದಲ್ಲಿ ಇದ್ದಂತಹ 17 ಜನ ಎಂಪಿಗಳಿಗೂ ಕೂಡ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋದು ಖಚಿತವಾಗಿ ನಾವು 2 ದಿನಗಳ ಮುಂಚೆಯೇ ಈ ಒಂದು ಮಾಹಿತಿಯನ್ನ ಬಿತ್ತರಿಸಿದ್ವಿ. ಕರ್ನಾಟಕದ ಸಿಇಸಿ ದೆಹಲಿಯಲ್ಲಿ ಸಭೆ ನಡೆದ ನಂತರವೇ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಸೊ ಅದರ ಪ್ರಕಾರವೇ ಈಗ ಎಲ್ಲಾ ಸಿಟ್ಟಿಂಗ್ ಎಂಪಿಗಳಿಗೂ ಕೂಡ ಟಿಕೆಟ್ ಸಿಗ್ತಾ ಇರುವಂತದ್ದು. ಬೀದರ್ನಿಂದ ಭಗವಂತ ಖೂಬಾಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಭಗವಂತ ಖೂಬಾಗೆ ಟಿಕೆಟ್ ಸಿಕ್ಕಿರುವಂತದ್ದು. ಬಳ್ಳಾರಿಯಿಂದ ವೆರಿ ಸರ್ಪ್ರೈಸಿಂಗ್ಲಿ ದೇವೇಂದ್ರಪ್ಪ ಅನ್ನೋರಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಒಂದು ಕಡೆಯಿಂದ ಅಲ್ಲಿ ಶ್ರೀರಾಮುಲುಗೆ ಕೊಟ್ಟಂತಹ ಸೀಟು, ಬೈ ಎಲೆಕ್ಷನ್ ಅಲ್ಲಿ ಅವರ ತಂಗಿ ಶಾಂತಾಗೆ ಕೊಟ್ಟಂತಹ ಸೀಟು, ಸಂಭಾವ್ಯ ಪಟ್ಟಿಯ ಅಭ್ಯರ್ಥಿಯಾದಂತಹ ವೆಂಕಟೇಶ್ ಅವರಿಗೆ ಹೋಗುತ್ತೆ ಅಂತ ಇದ್ದಂತಹ ಸೀಟು ಅವರಿಗೆ ಹೋಗಿದೆ. Point to be noted, Raghav, he is also a relative of Ramesh Jarkiholi. Yes. ಲಖನ್ ಜಾರಕಿಹೊಳಿಗೆ ಈಗಾಗಲೇ ಟಿಕೆಟ್ ನೀಡಬೇಕು ಅಂತ ಒಂದು ಕಡೆಯಿಂದ ಚರ್ಚೆಗಳು ನಡೀತಾ ಇತ್ತು ರಾಘವ್. ಆದ್ರೆ ಲಖನ್ ಜಾರಕಿಹೊಳಿ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂತಹ ಒಂದು ಮಾಹಿತಿಯನ್ನ ವ್ಯಕ್ತಪಡಿಸಿದ್ರು, ಒಂದು ಆಶಯವನ್ನ ವ್ಯಕ್ತಪಡಿಸಿದ್ರು. ಸೊ ಈಗ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ತಂಗಿ ಮಗಳನ್ನ ಇವರಿಗೆ ಕೊಟ್ಟಿರೋದು. ಸೊ ರಮೇಶ್ ಜಾರಕಿಹೊಳಿ ಅವರ ಸಂಬಂಧಿ ಆದಂತಹ ವೈ ದೇವೇಂದ್ರಪ್ಪ ಅವರಿಗೆ ಈಗ ಬಳ್ಳಾರಿಯಿಂದ ಟಿಕೆಟ್ ನೀಡಿರುವಂತದ್ದು. ಅಷ್ಟೇ ಅಲ್ಲ,
ಶ್ರೀರಾಮುಲು ಮತ್ತು ರೆಡ್ಡಿ ಬ್ರದರ್ಸ್ ಎಲ್ಲರೂ ಕೂಡ ನಾವು ನಿಮ್ಮ ಸಪೋರ್ಟಿಗೆ ನಿಲ್ತೀವಿ, ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅಂತ ಹೇಳಿರುವಂತದ್ದು. ಈತ ಕೂಡ ಕಾಂಗ್ರೆಸ್ನಲ್ಲಿ ಮುಂಚೆ ಇದ್ದಂತಹ ನಾಯಕ. ಕಾಂಗ್ರೆಸ್ನಲ್ಲಿ ಯಾವಾಗ ಟಿಕೆಟ್ ಸಿಗಲಿಲ್ವೋ, ಉಗ್ರಪ್ಪ ಅವರಿಗೆ ಟಿಕೆಟ್ ಸಿಕ್ತೋ, ಬಿಜೆಪಿಗೆ ಕೇವಲ 2 ರಿಂದ 3 ವಾರಗಳ ಹಿಂದೆ ಸೇರ್ಕೊಂಡಂತಹ ವೈ ದೇವೇಂದ್ರಪ್ಪ ಈಗ ಸಂಸದ ಟಿಕೆಟ್ ಅನ್ನ ಪಡೆದುಕೊಂಡಿರುವಂತದ್ದು ಬಹಳ ಆಶ್ಚರ್ಯಕರ. ಮತ್ತೊಂದು ಕಡೆಯಿಂದ ಬೆಂಗಳೂರು ನಾರ್ತ್ಗೆ ಡಿ.ವಿ. ಸದಾನಂದಗೌಡ ಯಥಾ ಪ್ರಕಾರ ಈ ಹಿಂದೆ ಕೂಡ ಸಂಸದರಾಗಿದ್ರು, ಅವರಿಗೆ ಟಿಕೆಟ್ ಸಿಗಿರುವಂತದ್ದು. ಬೆಂಗಳೂರು ಸೆಂಟ್ರಲ್ ನಿಂದ ಪಿಸಿ ಮೋಹನ್ ಮತ್ತು ಬೆಳಗಾವಿಯಿಂದ ಸುರೇಶ್ ಅಂಗಡಿ ಒಂದು ಕಡೆಯಿಂದ ಸ್ವ್ಯಾಪ್ ಆಗಬಹುದು ಅನ್ನುವಂತಹ ಸಾಧ್ಯತೆ ಇತ್ತು. ಆದ್ರೆ ನಾನು ಆಗ್ಲೇ ಮೆನ್ಷನ್ ಮಾಡ್ತಿದ್ದ ಹಾಗೆ ಯಾವಾಗ ಅಂಜಲಿ ನಿಂಬಾಳ್ಕರ್ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಒಂದು ಚುನಾವಣೆಯ ಕಣದಿಂದ ಹೊರಕ್ಕೆ ಉಳಿಬೇಕು ಅನ್ನೋದು ಕಾಂಗ್ರೆಸ್ ನಿರ್ಧಾರ ಮಾಡುತ್ತೆ, ಆಗ ಸುರೇಶ್ ಅಂಗಡಿ ಒಂಥರ ಸೇಫ್ ಪ್ಲೇಯರ್ ಆಗ್ತಾರೆ. ಬೆಳಗಾವಿಯಿಂದ ಅವರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು ಕೂಡ ಖಚಿತವಾಗುತ್ತೆ. ಮತ್ತೊಂದು ಕಡೆಯಿಂದ ದಕ್ಷಿಣ ಕನ್ನಡದಿಂದ ಅಲ್ಲಿ ಇರುವಂತಹ RSS ನ ಮುಖ್ಯಸ್ಥರಾದಂತಹ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾವುದೇ ಕಾರಣಕ್ಕೂ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ನೀಡಬಾರದು ಅನ್ನುವಂತಹ ಸ್ಟ್ರಾಂಗ್ ಲಾಬಿಯನ್ನ ನಡೆಸಿರ್ತಾರೆ. ಆದ್ರೆ ನಳಿನ್ ಕುಮಾರ್ ಕಟೀಲ್ಗೆ ಈಗಾಗಲೇ ಟಿಕೆಟ್ ನೀಡಬೇಕು ಅಂತ ಬಿಜೆಪಿಯ ಕೇಂದ್ರ ಮಂತ್ರಿಗಳು ಮತ್ತೆ ಡಿ.ವಿ. ಸದಾನಂದಗೌಡ ಎಲ್ಲರೂ ಕೂಡ ಲಾಬಿ ಮಾಡಿರ್ತಾರೆ. ಒಂದು ಕಡೆಯಿಂದ ಬಿಜೆಪಿಯಲ್ಲಿ ಏನು 2 ಬಣ ಇದೆ, ಒಂದು ಸದಾನಂದಗೌಡರ ಬಣ ಆಗಿರಬಹುದು, BSY ಬಣ ಆಗಿರಬಹುದು. 2 ಬಣದ ಜೊತೆ ಚೆನ್ನಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಈ ಬಾರಿ ದಕ್ಷಿಣ ಕನ್ನಡದ ಟಿಕೆಟ್ ಅನ್ನ ಉಳಿಸ್ಕೊಳ್ತಾರೆ. ಉಡುಪಿ ಚಿಕ್ಕಮಗಳೂರು ಒಂಥರ ಸ್ಟಾರ್ ಕ್ಷೇತ್ರ ಅಂತ ಆಗ್ಬಿಟ್ಟಿದ್ದು. 1 ವಾರದಿಂದ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗುತ್ತಾ, ಟಿಕೆಟ್ ಸಿಗೋದಿಲ್ವಾ ಅನ್ನುವಂಥದ್ದು. ನಾನು ಈಗಾಗಲೇ ಹೇಳಿದ್ದೆ, ಇವತ್ತು ಪಟ್ಟಿ ಬಹುಶಃ ಬೆಳಗ್ಗೆ ರಿಲೀಸ್ ಆಗಬಹುದು ಅಥವಾ ನಿನ್ನೆ ರಿಲೀಸ್ ಆಗಬಹುದು ಅಂತ ಕ್ಯಾಲ್ಕುಲೇಷನ್ಸ್ ಹಾಕಿದ್ದಂತಹ ಶೋಭಾ ಕರಂದ್ಲಾಜೆ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಇವತ್ತು ನೀವು ಬರಬಹುದಾ, ನಾನು ನಾಮಪತ್ರವನ್ನು ಸಲ್ಲಿಸ್ತೇನೆ ಅನ್ನುವಂತಹ ಒಂದು ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡಿರ್ತಾರೆ. ಆದ್ರೆ ಇವತ್ತು ಸಂಜೆ ರಿಲೀಸ್ ಆಗುವಂತಹ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇರುತ್ತೆ. ಸೊ ಇಟ್ ಮೀನ್ಸ್ ಜಯಪ್ರಕಾಶ್ ಹೆಗಡೆಗೆ ಟಿಕೆಟ್ ತಪ್ಪಿದೆ. ಈಗ ಈ ಒಂದು ಕ್ಷೇತ್ರ ಯಾರಿಗೆ ಹೋಗುತ್ತೆ ಅಂತ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದಂತಹ ಜೆಡಿಎಸ್ ಬಹುಶಃ ಜಯಪ್ರಕಾಶ್ ಹೆಗಡೆ ಅವರನ್ನ ಮೂಲತಃ ಜೆಡಿಎಸ್ ಇಂದ ಅವರ ರಾಜಕಾರಣವನ್ನ ಶುರು ಮಾಡಿದಂತಹ ಜಯಪ್ರಕಾಶ್ ಹೆಗಡೆ ಅವರಿಗೆ ಮತ್ತೆ ಜೆಡಿಎಸ್ ನತ್ತ ಬಲೆ ಬೀಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ರಾಘವ್, ಮುಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತಹ ಸಾಕಷ್ಟು ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಆದ್ರೆ ಒಬ್ಬ ಕೇಂದ್ರೀಯ ಸಚಿವರಿಗೆ ಟಿಕೆಟ್ ಕಟ್ ಮಾಡೋದಕ್ಕೆ ಯಾವ ಸಾಧ್ಯತೆನೂ ಇಲ್ಲ ಅನ್ನೋದು ಸಿಇಸಿಯಲ್ಲಿ ಚರ್ಚೆಯಾಗಿದೆ. ಮತ್ತೆ ಅವತ್ತಿನ ದಿನ ರಾತ್ರಿಯೇ ಕೂಡ ನಾವು ಈ ಸುದ್ದಿಯನ್ನ ಬ್ರೇಕ್ ಮಾಡಿದೀವಿ. ಸೊ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಕ್ತಿರುವಂತದ್ದು, ಮೈಸೂರಿನಿಂದ ಯಥಾ ಪ್ರಕಾರ ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಕ್ತಿರುವಂತದ್ದು, ದಾವಣಗೆರೆಯಿಂದ GM ಸಿದ್ದೇಶ್ವರ್. ಒಂದು ಕಡೆ 75 ವರ್ಷ ಕಳೆದ ಸಂಸದರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಬಿಜೆಪಿ ಹೇಳಿದ್ರು ಕೂಡ ಈಗ ದಾವಣಗೆರೆಯಲ್ಲಿ ಯಾವುದೇ ಪ್ರಬಲವಾದಂತಹ ಕ್ಯಾಂಡಿಡೇಟ್ ಇಲ್ಲದೆ ಇರುವಂತಹ ಕಾರಣ GM ಸಿದ್ದೇಶ್ವರ್ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಿರುವಂತದ್ದು. ಮತ್ತು ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ವಿಜಯಪುರದಿಂದ ರಮೇಶ್ ಜಿಗಜಿಣಗಿ, ಕೇಂದ್ರೀಯ ಮಂತ್ರಿಗಳಾಗಿರುವಂತಹ ರಮೇಶ್ ಜಿಗಜಿಣಗಿ ಬಿಜಾಪುರದಿಂದ ಟಿಕೆಟ್ ಕಟ್ ಆಗಬಹುದು ಅನ್ನುವಂತಹ ಊಹಾಪೋಹದ ಸುದ್ದಿಗಳು ಓಡಾಡ್ತಿತ್ತು. ಆದ್ರೆ ಆಗಲೇ ನಾನು ಹೇಳಿದಾಗೆ ಕೇಂದ್ರ ಮಂತ್ರಿಗಳಿಗೆ ಟಿಕೆಟ್ ಕಟ್ ಮಾಡೋ ಯಾವ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು. ಮತ್ತೆ ಬಾಗಲಕೋಟದಿಂದ ಗದ್ದಿಗೌಡರು, ಚಿಕ್ಕಬಳ್ಳಾಪುರದಿಂದ ಹೋದ ಬಾರಿ ಕೇವಲ 6,000 ಮಾರ್ಜಿನ್ ನಿಂದ ಸೋತಂತಹ, ಅದು ಕೂಡ ಕುಮಾರಸ್ವಾಮಿ ಕಣಕ್ಕೆ ಇಳಿದ ನಂತರ ಒಂದು ಕಡೆ ಒಕ್ಕಲಿಗರ ವೋಟ್ ಡಿವೈಡ್ ಆದ ನಂತರ 6,000 ಮತಗಳಲ್ಲಿ ಸೋತಂತಹ ಬಚ್ಚೇಗೌಡರಿಗೆ ಈ ಬಾರಿ ಮತ್ತೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದು. ಮತ್ತು ಈ ಬಾರಿ ಮೊಯ್ಲಿಯನ್ನ ಸೋಲಿಸುವಂತಹ ಮತ್ತಷ್ಟು ತೀವ್ರ ಕ್ಯಾಂಪೇನ್ ಅನ್ನ ಬಚ್ಚೇಗೌಡರು ನಡೆಸಿದ್ದಾರೆ ಅನ್ನುವಂಥದ್ದು. ಇನ್ನು ಹಾಸನದಿಂದ ಎ ಮಂಜು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗೋದಿಲ್ಲ ಅಂತ ಪದೇ ಪದೇ ವಾಚಿಸ್ತಾ ಇದ್ದಂತಹ ಸಿದ್ದರಾಮಯ್ಯನವರಿಗೆ ತೀವ್ರ ಹಿನ್ನಡೆ ಆಗಿದೆ ಅಂತಾನೆ ಹೇಳಬಹುದು. ಹಾಸನದಿಂದ ಎ ಮಂಜು ಈಗ ಕಣಕ್ಕೆ ಇಳಿತಿರುವಂತದ್ದು. ಈ ಹಿಂದೆ ಕೂಡ ದೇವೇಗೌಡರ ವಿರುದ್ಧ ಎ ಮಂಜು ಕಾಂಗ್ರೆಸ್ ಟಿಕೆಟ್ ನಿಂದ ಸಂಸದ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡಿದ್ರು, ಆದ್ರೆ ಅಲ್ಲಿ ಸೋಲ್ತಾರೆ. ಆದ್ರೆ ಈ ಬಾರಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸ್ಪರ್ಧೆಗೆ ಸಜ್ಜಾಗಿ ನಿಂತಿರುವಂತದ್ದು. ಕಾಂಗ್ರೆಸ್ನಲ್ಲಿ ಉಳಿದ ಎಲ್ಲಾ ಕ್ಷೇತ್ರಗಳು ಜೆಡಿಎಸ್ಗೆ ಹೋಗಿರುವಂತದ್ದು. ಹಾಸನದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಗಳನ್ನ ನೋಡೋದಾದ್ರೆ, ಹಾಸನ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳನ್ನ ನೋಡೋದಾದ್ರೆ, ಆದ್ರೆ ಹಾಸನ ಒಂದು ಸಿಟಿ ಕಾನ್ಸ್ಟಿಟ್ಯೂನ್ಸಿ ಏನಿದೆ ಅದರಲ್ಲಿ ಬಿಜೆಪಿಯ MLA ಪ್ರೀತಮ್ ಗೌಡ ಇರುವಂತದ್ದು. ಸೊ ಪ್ರಜ್ವಲ್ ರೇವಣ್ಣ ಯಾವಾಗ ಕಣಕ್ಕೆ ಇಳಿದ್ರೋ ಬಿಜೆಪಿಯಿಂದ ನಾನು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿರಬಹುದು ಮತ್ತು ಕಾಂಗ್ರೆಸ್ನಿಂದ ನನಗೆ ವಿಧಾನಸಭೆಗೂ ಕೂಡ ಟಿಕೆಟ್ ಸಿಗೋದಿಲ್ಲ, ನಾನು ಅಲ್ಲಿ ಸೋಲ್ತೀನಿ ಮತ್ತು ನನಗೆ ಬೇಕಾದಂತಹ ಯಾವುದೇ ರೀತಿಯಾದಂತಹ ಫೇವರಿಸಂ ಕಾಂಗ್ರೆಸ್ನಲ್ಲಿ ನಡೆಯೋದಿಲ್ಲ ಅಂತ ಕಳೆದ 6 ತಿಂಗಳಿಂದ ಸಿದ್ದರಾಮಯ್ಯ ಮತ್ತು ಜೆಡಿಎಸ್ ಪಕ್ಷದ ಮತ್ತು ದೇವೇಗೌಡರ ಫ್ಯಾಮಿಲಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಬಂದಿದ್ದಂತಹ ಎ ಮಂಜುಗೆ ಈಗ ಬಿಜೆಪಿಯಿಂದ ಹಾಸನದಿಂದ ಟಿಕೆಟ್ ಸಿಕ್ಕಿರುವಂತದ್ದು. ಮತ್ತು ತುಮಕೂರಿಂದ ಯಥಾ ಪ್ರಕಾರ GS ಬಸವರಾಜ್ ಹಿಂದೆಯೂ ಕೂಡ ಕಣಕ್ಕೆ ಇಳಿದಂತಹ GS ಬಸವರಾಜ್ಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿರುವಂತದ್ದು. ತುಮಕೂರಿನಲ್ಲಿ ಈಗ ಕಾಂಗ್ರೆಸ್ ಯಾರಿಗೆ ಟಿಕೆಟ್ ನೀಡ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಒಂದು ಕಡೆಯಿಂದ ಒಕ್ಕಲಿಗರಾಗಿ
ಆಗಿರುವಂತಹ GS ಬಸವರಾಜ್ ಟಿಕೆಟ್ ಅನ್ನ ಕೇಳ್ತಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಿಂದ ದೇವೇಗೌಡರು ಕಣಕ್ಕಿಳಬಹುದು ಅನ್ನುವಂತಹ ಸಾಧ್ಯತೆ, ಸಿಟ್ಟಿಂಗ್ MP ಇರುವಂತಹ ಮುದ್ದಹನುಮೇಗೌಡರನ್ನ JDS ನಿಂದ ಕಣಕ್ಕಿಳಿಸಬೇಕು ಅನ್ನುವಂಥದ್ದು ಈಗ ದೇವೇಗೌಡರ ತಲೆಯಲ್ಲಿ ಓಡಾಡ್ತಿರೋದು ಗೊತ್ತಾಗ್ತಾ ಇದೆ ರಾಘವ್. ಇನ್ನು ಕಲಬುರಗಿಯಲ್ಲಿ ಉಮೇಶ್ ಜಾಧವ್, ಆಗ್ಲೇ ನಾನು ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ಆಂಟಿ ಡಿಫೆಕ್ಷನ್ ಲಾ ಇಲ್ಲೇನಾದ್ರೂ ಜಾರಿಯಾಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಿಂದ MLA ಆಗಿರುವಂತಹ ಉಮೇಶ್ ಜಾಧವ್ ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ. ಆದ್ರೆ ಆ ಶಾಸಕ ಸ್ಥಾನದ ರಾಜೀನಾಮೆ ಅಂಗೀಕಾರವಾಗಿಲ್ಲ. ಸೊ ಹಾಗಾಗಿ ಅವರು ಲೋಕಸಭೆ ಕ್ಷೇತ್ರಕ್ಕೆ ಬೇರೆ ಪಕ್ಷದ ಟಿಕೆಟ್ ನಿಂದ ಕಂಟೆಸ್ಟ್ ಮಾಡೋದು ಸಾಧ್ಯನಾ ಇಲ್ವಾ ಅನ್ನುವಂಥದ್ದು. ನಾನು ಬಹುಶಃ ಈ ಒಂದು ಮಾತನ್ನ ರಿವೀಲ್ ಮಾಡಬಹುದು ಅಂತ ಅನ್ಕೋತೀನಿ. ಮೊನ್ನೆ CECಗೆ ಬಂದಂತಹ ರಾಜ್ಯದ ಬಿಜೆಪಿ ನಾಯಕರ ಜೊತೆ ಮಾತಾಡಿದಾಗ ಅವರು ಎಲ್ಲರೂ ಕೂಡ ಕೂಲಂಕುಷವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಎಲ್ಲ ಅಡ್ವೊಕೇಟ್ಗಳ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಒಂದು ಬಾರಿ ರಾಜೀನಾಮೆಯನ್ನ ಕೊಟ್ಟರೆ ಸರಿ, ಅದು ಅಂಗೀಕಾರ ಆಗಲಿ ಆಗದೆ ಇರಲಿ, ಅವರು ಒಂದು ವೇಳೆ ಕಲಬುರಗಿಯಲ್ಲಿ ಖರ್ಗೆ ವಿರುದ್ಧ ಸ್ಪರ್ಧೆ ಮಾಡಿ ಒಂದು ವೇಳೆ ಏನಾದ್ರೂ ಗೆದ್ದರೆ, ಅವರು ಪಾರ್ಲಿಮೆಂಟ್ ನಲ್ಲಿ ಯಾವಾಗ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ದೆನ್ ಅಟ್ ದಟ್ ಮೂಮೆಂಟ್ ಅವರ ಶಾಸಕ ಸ್ಥಾನ ಅನರ್ಹಗೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಆಂಟಿ ಡಿಫೆಕ್ಷನ್ ಲಾ ಅನ್ನೋದು ಬರಲ್ಲ, ಮತ್ತು ವಿಪ್ ಕೂಡ ಜಾರಿ ಆಗಿಲ್ಲದೆ ಇರುವಂತಹ ಕಾರಣ ಆಂಟಿ ಡಿಫೆಕ್ಷನ್ ಅನ್ನುವಂತಹ ಪ್ರಶ್ನೆಯೇ ಬರೋದಿಲ್ಲ. ವಿಪ್ ಉಲ್ಲಂಘನೆ ಮಾಡಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಉಮೇಶ್ ಜಾಧವ್ ಅವರಿಗೆ ನಾವು ಟಿಕೆಟ್ ಅನ್ನು ನೀಡ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ಒಂದಿಷ್ಟು ಬಿಜೆಪಿ ನಾಯಕರು ಆಫ್ ದ ರೆಕಾರ್ಡ್ ಹೇಳಿದಂತಹ ಸುದ್ದಿ ರಾಘವ್. ಮತ್ತು ಹಾವೇರಿಯಿಂದ ಸಿಟ್ಟಿಂಗ್ MP ಆಗಿರುವಂತಹ CM ಉದಾಸಿ, ಮತ್ತು ಚಿತ್ರದುರ್ಗದಿಂದ ನಾರಾಯಣ ಸ್ವಾಮಿಗೆ ಟಿಕೆಟ್ ನೀಡ್ತಿರುವಂತದ್ದು, ಮತ್ತು ಶಿವಮೊಗ್ಗದಿಂದ BY ರಾಘವೇಂದ್ರ, ಮತ್ತು ಚಾಮರಾಜನಗರದಿಂದ ಈ ಹಿಂದೆ ಒಂದು ಕಡೆ ಒಂದು ದೊಡ್ಡ ಚುನಾವಣೆ 2018ರ ಮುಂಚೆ ನಡೆಯುತ್ತೆ. ಮತ್ತೆ ಕಾಂಗ್ರೆಸ್ಗೆ ಮರುಜೀವ ಸಿಕ್ಕಂತಹ ಗುಂಡ್ಲಪೇಟೆ ಮತ್ತು ಚಾಮರಾಜನಗರದ ಬೈ ಎಲೆಕ್ಷನ್ಸ್ ನಲ್ಲಿ ಕಾಂಗ್ರೆಸ್ನಿಂದ ಮಂತ್ರಿಯಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ. ಅಲ್ಲಿ ಸೋತಂತಹ ಶ್ರೀನಿವಾಸ್ ಪ್ರಸಾದ್ ಟಿಕೆಟ್ ಅನ್ನ ಕೇಳೋದಿಲ್ಲ. ಗಾಟ್ ಇಟ್ ಸ್ವಾತಿ. ಆಕ್ಚುಲಿ ತುಂಬಾ ಇಂಟ್ರೆಸ್ಟಿಂಗ್, ಸರ್ಪ್ರೈಸಿಂಗ್ ಅನ್ನುವ ಅನೇಕ ವಿಚಾರಗಳನ್ನ ನೀವು ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸ್ವಾತಿ.